ರೈತ ಆಗ್ತಾನೋ ಹಾಗೆ ಒಂದು ದೇಶ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಅಲ್ಲಿ ಮುಖ್ಯವಾಗಿ ಯಾರು ಕಾರಣಕರ್ತರಾಗಿರ್ತಾರೆ? ಕಾರ್ಮಿಕರು. ಹಾಗಾಗಿ ದೇಶದ ಬೆನ್ನೆಲುಬಲ್ಲಿ ರೈತ ಹೇಗೆ ಬೆನ್ನೆಲುಬಾಗಿರ್ತಾರೋ ಕಾರ್ಮಿಕರು ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ಇದ್ದಾರೆ. ಈ ಒಂದು ಕಾರ್ಮಿಕ ದಿನಾಚರಣೆನ ಯಾಕೆ ಆಚರಿಸ್ತಾರೆ ಅಂತ ಹೇಳಬೇಕು ಅಂದರೆ, ಕ್ರಿಸ್ತ ಶಕ 1800ರಲ್ಲಿ ಅಮೇರಿಕದಲ್ಲಿ ಈ ಒಂದು ಕಾರ್ಮಿಕ ಕ್ರಾಂತಿ ಉಂಟಾಗುತ್ತೆ. ಈ ಕಾರ್ಮಿಕ ಕ್ರಾಂತಿ ಯಾಕೆ ಉಂಟಾಗುತ್ತಪ್ಪ ಅಂದರೆ, ಕಾರ್ಮಿಕರಿಗೆ ದಿನಕ್ಕೆ 15ರಿಂದ 16 ಗಂಟೆಗಳ ಕಾಲ ಅನಿರ್ದಿಷ್ಟವಾಗಿ ದುಡಿಸ್ಕೊಳ್ತಾ ಇರ್ತಾರೆ. ಅದನ್ನು ವಿರೋಧಿಸಿ ಕಾರ್ಮಿಕರೆಲ್ಲರೂ ನಮಗೆ 8 ಗಂಟೆಗಳ ಕಾಲ ಒಂದು ದುಡಿಮೆ ಬೇಕು ಅನ್ನೋ ಬೇಡಿಕೆನ ಮುಂದಿಡ್ತಾರೆ. ಈ ಬೇಡಿಕೆನ ಮುಂದಿಟ್ಟು ಅಮೇರಿಕದ ಚಿಕಾಗೋ ನಗರದಲ್ಲಿ ಮೇ 1, 1886ರಲ್ಲಿ ಒಂದು ಪ್ರತಿಭಟನೆನ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಸಹಸ್ರಾರು ಕಾರ್ಮಿಕರು ಪಾಲ್ಗೊಂಡು ಹಲವಾರು ಜನರು ಆ ಒಂದು ಪ್ರತಿಭಟನೆಯಲ್ಲಿ ಮಡಿತಾರೆ. ಆ ಮಡಿದ ಅವರು ಏನು ಆವತ್ತು ಮೇ 1, 1886ರಲ್ಲಿ ಕಾರ್ಮಿಕರು ಮಡಿದ್ರು, ಅವರ ನೆನಪಿಗೋಸ್ಕರ ಮೇ 1ನ್ನ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತ ಆಚರಿಸ್ತಾ ಬಂದಿದ್ದೇವೆ. ನಮ್ಮ ಭಾರತದಲ್ಲಿ 1923 ಮೇ 1ರಂದು ಪ್ರಥಮವಾಗಿ ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೀವಿ. ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಪಾರ್ಟಿ ರಡಿಲಿ ಈ ಒಂದು ಕಾರ್ಮಿಕರ ದಿನಾಚರಣೆನ ಆಚರಿಸ್ತಾ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿದೆ. ಪ್ರತಿ ವರ್ಷವೂ ಕೂಡ ಇದರ ಉದ್ದೇಶಗಳೇನು, ನಮ್ಮ ಹಕ್ಕುಗಳೇನು, ಅದ್ರ ಬಗ್ಗೆ ತಿಳ್ಕೊಂಡು ಬರ್ತಿದ್ದೀವಿ. ನಾವು ಎಷ್ಟು ತಿಳಿದ್ರೂ ಕೂಡ ದಿನದಿಂದ ದಿನಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಅಪ್ಡೇಟ್ ಆಗ್ತಾ ಇರ್ತೀವಿ. ಹಿಂದಿನಂತೆ ಇದ್ದಂಗೆ ಇರೋಕ್ಕಾಗಲ್ಲಲ್ವಾ? ಪ್ರತಿ ದಿನದ ಶೈಲಿ, ನಮ್ಮ ಜೀವನದ ಶೈಲಿ ಎಲ್ಲವೂ ಕೂಡ ಬದಲಾಗುತ್ತೆ. ಆ ರೀತಿಯಾಗಿ ಈ ಕಾರ್ಮಿಕರಿಗಿರುವಂತಹ ಹಕ್ಕುಗಳು, ಕಾಯ್ದೆಗಳ ಬಗ್ಗೆ ನಮ್ಮ ಪ್ಯಾನಲ್ ವಕೀಲರು ನಿಮಗೆ ಸುದೀರ್ಘವಾಗಿ ಹೇಳ್ತಾರೆ. ಅದನ್ನು ಸದುಪಯೋಗ ಪಡಿಸ್ಕೊಬೇಕು. ಹಾಗೆ ಸರ್ಕಾರದಿಂದ ಸಿಗುವಂತಹ ಕಾರ್ಮಿಕರಿಗೆ ಸಿಗುವಂತಹ ಸವಲತ್ತುಗಳ ಬಗ್ಗೆ ನಮ್ಮ ಕಾರ್ಮಿಕ ನಿರೀಕ್ಷಕರು ಅವರು ನಿಮಗೆ ಹೇಳ್ತಾರೆ. ಮತ್ತು ಇಲ್ಲಿ ಮುಖ್ಯವಾಗಿ ಇದನ್ನು ಹೊರತುಪಡಿಸಿ ಹೇಳಬೇಕು ಅಂದರೆ, ತಾಲೂಕು ಕಾನೂನು ಸೇವಾ ಸಮಿತಿ, ನಮ್ಮ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇದೆ. ಅಲ್ಲಿ ಈಗಾಗಲೇ ಮೇಡಮ್ ಹೇಳಿದರು, ಯಾರು ವಾರ್ಷಿಕವಾಗಿ 3 ಲಕ್ಷ ರೂಪಾಯಿ ಆದಾಯಕ್ಕಿಂತ ಕಡಿಮೆ ಇರುವಂಥವರು, ಮಹಿಳೆಯರು, ವೃದ್ಧರು, ಅಂಗವಿಕಲರು, ಬಡವರು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರು, ಯಾರಿಗೆ ವಕೀಲರನ್ನ ಇಟ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂಥವರು ಉಚಿತವಾಗಿ ವಕೀಲರನ್ನ ನೇಮಕ ಮಾಡ್ಕೊಬೋದು. ಯಾಕಂದರೆ ವಕೀಲರ ಹತ್ರ ಈಗ ಭೇಟಿ ಮಾಡಬೇಕು ಅಂದರೆ ಅವ್ರಿಗೆ ಕನ್ಸಲ್ಟೇಷನ್ ಫೀಸ್ ಅಂತಲೂ ಸಹ ಕೊಡಬೇಕು. ಎಲ್ರಿಗೂ ಕೊಡೋಕ್ಕಾಗಲ್ಲ. ಬಡವರು ಇರ್ತಾರಲ್ವಾ, ಅವರೆಲ್ಲ ಏನು ಮಾಡಬೇಕು, ಅಯ್ಯೋ ನಮಗೆ ಫೀಸ್ ಕೊಡೋಕ್ಕಾಗಲ್ಲ, ವಕೀಲರ ಹತ್ರ ಹೋಗೋಕ್ಕಾಗಲ್ಲ ಅಂತ ಎಷ್ಟೋ ಜನ ಮಹಿಳೆಯರು, ವೃದ್ಧರು ಅವ್ರಿಗೆ ಆಗದಂಥ ಅನ್ಯಾಯಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಇರ್ತಾರೆ. ವಕೀಲರಿಗೆ ಫೀಸ್ ಕೊಡೋಕ್ಕಾಗಲ್ಲ ಅನ್ನೋ ದೃಷ್ಟಿಲಿ ಅಂಥವ್ರು ಏನು ಮಾಡಬೇಕು ಅಂದರೆ, ನಮ್ಮ ಕಾನೂನು ಸೇವಾ ಸಮಿತಿ ಹತ್ರ ಬಂದುಬಿಟ್ಟು ನೀವು ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟಾಗ ಸರ್ಕಾರದಿಂದ ವಕೀಲರನ್ನ ಇಟ್ಕೊಡ್ತಾರೆ. ನಿಮ್ಮ ಪರವಾಗಿ ಕೇಸನ್ನು ನಡೆಸೋಕ್ಕೆ ಒಬ್ಬ ವಕೀಲರನ್ನ 10 ಜನ ಇದ್ದಾರೆ. ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ 10 ಜನ ಪ್ಯಾನಲ್ ವಕೀಲರಿದ್ದಾರೆ. ನ್ಯಾಯಾಲಯದಲ್ಲಿ ವಾದ ಮಾಡುವಂತಹ ಪ್ಯಾನಲ್ ವಕೀಲರು ಕೂಡ ಇದ್ದಾರೆ. ನಿಮಗೆ ಉಚಿತವಾಗಿ ಕೇಸನ್ನು ನಡೆಸ್ಕೊಡ್ತಾರೆ. ಈ ಒಂದು ಕಾನೂನು ಸೇವಾ ಸಮಿತಿಯ ಉಪಯೋಗನ ನೀವು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ, ನೀವು ಇಲ್ಲಿ ಇವತ್ತು ವಿಚಾರನ ತಿಳ್ಕೊಂಡ್ರೆ, ಯಾರು ಇಂಡಿಜೆಂಟ್ ಪರ್ಸನ್ಸ್ ಇದ್ದಾರೆ ಅವರಿಗೆ ಇದ್ರ ಬಗ್ಗೆ ನೀವು ಮಾಹಿತಿನ ಕೊಡ್ಬೋದು. ನಿಮ್ಮ ಅಕ್ಕಪಕ್ಕದವರಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗೆ ಶಕ್ತಿ ಇರಲ್ಲ ಅಂಥವ್ರು ಉಚಿತವಾಗಿ ವಕೀಲರನ್ನ ಇಟ್ಕೊಳ್ಳೋಕೆ ಅವಕಾಶ ಇದೆ ಅಂತ ನೀವು ಮಾಹಿತಿನ ತಿಳಿಸ್ಬೋದು. ಇಷ್ಟೆಲ್ಲ ಮಾಹಿತಿನ ಕೊಡೋಕೆ ನನಗೆ ಈ ಒಂದು
ಸುಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಈ ಒಂದು ಕಾರ್ಖಾನೆಯ ಮೇಲ್ವಿಚಾರಕರಿಗೂ ಹಾಗೂ ಎಲ್ರಿಗೂ ಧನ್ಯವಾದಗಳು.